ಅಧ್ಯಕ್ಷರಾಗಿ ವಿಜೇಂದ್ರ ಅವರು ಎಸ್ಸಿ ಎಸ್ಟಿ ಮಾಜಿ ಶಾಸಕರನ್ನ ಅವರ ಮೇಲೆ ದಬ್ಬಾಳಿಕೆ ಕೊಟ್ಟು ನೀವು ಬರ್ದಿದ್ರೆ ಮುಂದಿನ ದಿನ ಟಿಕೆಟ್ ಕೊಡುವುದಿಲ್ಲ ಅಂತ ತಲೆ ಕೆಡಿಸುತ್ತಿದ್ದಾರೆ ಎಂದು ಮಾಜಿ ಸಚಿವ ರಮೇಶ್ ಜಾರಕಿಹೊಳಿ ವಾಗ್ದಾಳಿ ನಡೆಸಿದ್ರು. ಸೋಮವಾರ ಬೆಳಗಾವಿಯಲ್ಲಿ ಸುದ್ದಿಗಾರರೊಂದಿಗೆ ಮಾತನಾಡಿದ್ರು. ಲಿಂಗಾಯತ ಒಕ್ಕಲಿಗ ಶಾಸಕರು ಯಾರೂ ಇಲ್ಲ, ಅವರ ಜೊತೆಗೆ ರೇಣುಕಾಚಾರ್ಯ ಅವರಿಗೆ ಅಪ್ಪ ಮಕ್ಕಳ ಸಮರ್ಥನೆ ಮಾಡೋದು ಅನಿವಾರ್ಯ ಇದೆ. ನನ್ನ ಮಿತ್ರ ಶಾಸಕರು ರಮೇಶ ಮಾಡ್ತಿರೋದು ತಪ್ಪು ಅಂದ್ರೆ ಓಪನ್ ಕ್ಷಮೆ ಕೇಳ್ತೀನಿ. ಯತ್ನಾಳ್ ಅವರಿಗೆ ಪೂರ್ಣ ಪ್ರಮಾಣದಲ್ಲಿ ನಿಲ್ತೇವೆ, ಹೈಕಮಾಂಡ್ಗೆ ಮನವರಿಕೆ ಮಾಡ್ತೀವಿ, ಅವ್ರೇನ್ ಹೇಳ್ತಾರೆ ಅದನ್ನ ಕೇಳಲು ರೆಡಿ ಇದ್ದೇವೆ ಎಂದ್ರು. ತಕ್ಷಣ ನಾಳೆ ಬನ್ನಿ ಅಂದ್ರೆ ಅವ್ರೇ ಅಂದ್ರು, ಇಲ್ಲ ರೀ ಹಂಗೆ ಬರೋಕ್ಕಾಗಲ್ಲ ರೀ ಸಾಹೇಬ್ರೆ, ನಾವು ಟೀಮ್ ಅದೆಲ್ಲ ಬಂದರೆ ಎಲ್ಲರೂ ಬರ್ತೀವಿ, ಬರೋಂಗಿಲ್ಲ ಅಂತಂದರು. ಸ್ವಾಭಾವಿಕ ಹೇರೋರು ಅದನ್ನೇ ಮಾಡ್ರು, ನಮ್ಮ ಕಟ್ ಆ್ಯಂಡ್ ಪೀಸ್ ಮಾಡಿ. ಯಾಕೆ ನಮ್ಮ ರಾಜ್ಯದಲ್ಲಿ ಕಳೆದ 4-5 ವರ್ಷ ಕಟ್ ಆ್ಯಂಡ್ ಪೀಸ್ ಭಾಳ ನಡೆದಿದೆ. ಹೋಗಿ ಹೈಕಮಾಂಡ್ ತಿಳಿಸಿದ್ರು, ನಾವು ಯತ್ನಾಳ್ ಫೋನ್ ಮಾಡಿದ್ವಿ, ಹೈಕಮಾಂಡ್ ಧಿಕ್ಕರಿಸ್ಯಾರ ಅನ್ನೋದು ಶೋ ಮಾಡಿದ್ರು. ಸ್ವಲ್ಪ ಅದು ನಾನೇ ಆ ಸ್ಥಳದಲ್ಲಿದ್ದರೆ ಸಿಟ್ಟು ಬರ್ತೈತಿ. ಒಂದು ಕ್ಯಾಶುವಲ್ ನೋಟಿಸ್ ಕೊಟ್ಟರೆ ಅದನ್ನು ಸಮರ್ಥವಾಗಿ ಉತ್ತರ ಕೊಡ್ತೀವಿ. ನಮಗೆ ಅದೇನು ಬಾಧಕ ಆಗೋದಿಲ್ಲ. ನಮ್ಮ ಟೀಮ್ ಏನು ಹೊಂಟೈತಿ, ನಮ್ಮ ಪಕ್ಷದ ರಾಷ್ಟ್ರೀಯ ನಾಯಕರ ಆಶೀರ್ವಾದ ಮುಖಾಂತರ ಪಕ್ಷ ಸಂಘಟನೆ ಮಾಡ್ತೀವಿ. ನಾವು ಪಕ್ಷ ವಿರೋಧ ಮಾಡೋದಿಲ್ಲ. ಪಕ್ಷ ವಿರೋಧವರು ಏನು ಕ್ರಮ ತಗೋತಕ್ಕೆ ಸ್ವಾಗತ ಇದೆ. ನಾವು ಪಕ್ಷದ ವೇದಿಕೆಯಲ್ಲಿ ಪಕ್ಷ ಮುಜುಗರ ಆಗದಂಥ ಕೆಲಸ ಮಾಡಿಲ್ಲ. ನಾವು ಅವ್ರು ಮಾಡೋದು ಇವತ್ತು ರಾಜ್ಯ ಅಧ್ಯಕ್ಷ ಆಗಿ ವಿಜೇಂದ್ರ ಅವರು ಮಾಜಿ ಶಾಸಕ, ವಿಶೇಷವಾಗಿ SC ST ಶಾಸಕರ ಹತ್ರ ನೋಡಿ ಎಲ್ಲ ತಗೊಂಡು ನೋಡಿ ಅವ್ರನ್ನ ದಬಾಣಿ ಕೊಟ್ಟು ನೀವು ಬರ್ದಿದ್ರೆ ನೀವು ಮುಂದಿನ ಟಿಕೆಟ್ ಕೊಡೋದಿಲ್ಲ ಅಂತೇ ಕರ್ಸತ್ತಾರ. ಲಿಂಗಾಯ ಶಾಸಕ ಯಾರು ಇಲ್ಲ, ಒಕ್ಕಲಿ ಶಾಸಕ ಯಾರು ಇಲ್ಲ. ನೀವು ಕೇಳಪ್ಪ ನೋಡೋಕೆ ಅಲ್ಲಿ ನೋಡಿ, ಅಲ್ಲಿ ಅವ್ರು ವಿಡಿಯೋ ಅದರಲ್ಲಿ ಪ್ರತಾಪ್ ಪಾಟೀಲ್ ಇದ್ದಾರೆ, ನನ್ನ ಬೆನ್ನತ್ತಿ ಪೂರ ಅವ್ರ ಜೀವನ ಹಾಳು ಮಾಡ್ಕೋದಾರೆ. ಅವ್ರು ಆಗಕ್ಕೆ ಸಾಧ್ಯದ? ಅಲ್ಲಿ ಸಂಪಂಗಿ ಇದ್ದಾರೆ, ಹರ್ಷವರ್ಧನ್ ಅದಾರ, ಮಸಾಲೆ ಜಯರಾಮ್ ಅದಾರ, ಇನ್ನೂ ಅನೇಕ ನಾಯಕರು ಅದಾರೆ. ನನ್ನ ಸಂಪರ್ಕದ ಅಲ್ಲಿದ್ದಂಥ 70% ನನ್ನ ಜನ ಅದಾರೆ. ನಮ್ಮ ಜನ ಅಂದ್ರೆ ನಮ್ಮ ಮಿತ್ರ ಅದಾರೆ. ನಾವು ಅಕಸ್ಮಾತ್ ನಮ್ಮ ಮಿತ್ರ ಮಂಡಳಿ ಇದ್ದಾರೆ, ಅವ್ರು ಬಿಡ್ರಿ ಯಾರು ಮಾತಾಡ್ತಾರೆ. ಪಾಪ ನಾವು ರೇಣುಕಾಚಾರ್ಯ ಬಗ್ಗೆ ಒಳ್ಳೆ ಮನುಷ್ಯ, ಒಳ್ಳೆ ಫ್ರೆಂಡ್. ಅವ್ನಿಗೆ ಅನಿವಾರ್ಯ ಇದೆ, ಅಪ್ಪ ಮಕ್ಕ ಸಮರ್ಥ ಮಾಡೋಕ್ಕೆ ಅನಿವಾರ್ಯ ಇದೆ ಮಾಡತಾನೆ. ಅದಕ್ಕೆ ನಾವು ರೇಣುಕಾಚಾರ್ಯ ಬಗ್ಗೆ ಕಾಮೆಂಟ್ಸ್ ಮಾಡೋದಿಲ್ಲ. ಅವ್ನು ಅನಿವಾರ್ಯತೆ ಮಾಡಲಿ, ಪಾಪ ಅವ್ನು ಡ್ಯೂಟಿ ಮಾಡ್ತಾರೆ, ಅವ್ನು ನಮ್ಮ ಡ್ಯೂಟಿ ನಾವು ಮಾಡ್ತೀವಿ. ನಾವು ನನ್ನ ಮಿತ್ರ ಶಾಸಕದಲ್ಲಿ 70% ಮಂದಿ ಇದಾರಲ್ಲ, ಬರಲಿ. ರಮೇಶ್ ಜಾರಕಿಹೊಳಿ ನಿಮ್ಮ ತಪ್ಪತ್ತು ಹೇಳಿ ಅವ್ರು ಶರಣರಾವ್ ಅವ್ರು ಹೇಳಿದ್ ಕೇಳ್ತಾನೆ. 70% ಮಂದಿ ಅದು BC ಪಾಟೀಲ್ ಅಲ್ಲ. BC ಪಾಟೀಲ್ ಬಗ್ಗೆ ನೋ ಕಾಮೆಂಟ್ಸ್. BC ಪಾಟೀಲ್ ಮಾತಾಡಲಿ. ರೇಣುಕಾಚಾರ್ಯ ಬಗ್ಗೆ ಪಾಪ ನನ್ನ ಫ್ರೆಂಡ್, ಅವನ ಬಗ್ಗೆನೂ ಮಾತಾಡಿ ನಂಗೆ ಗೌರವ ಇದೆ. BC ಪಾಟೀಲಿಗೆ ಮಾತಾಡಿದ್ರ ಆ 70% ಮಂದಿ ಹೆಸರು ಕೊಡ್ತಾನೆ. ಅವ್ರು ಬಂದು ಕ್ಲೋಸ್ ಡೋರ್ನಲ್ಲೇ ನಾನು ಕನ್ವಿನ್ಸ್ ಮಾಡಲೆ, ನೀವು ಮಾಡೋದು ತಪ್ಪತ್ತಿ ಅಂದ್ರೆ ನನ್ನ ಕ್ಷಮಾ ಮಾಡ್ಕೊ, ಓಪನ್ ಕ್ಷಮಾ ಕೇಳ್ಕೊಂಡು ನಾನು ಅವ್ರು ಹೇಳ್ತು ಕೇಳಕ್ಕೆ ರೆಡಿ ಇದೆ. ಈಗ ಯತ್ನಾಳ್ ಅವ್ರ ಬೆನ್ನಿಗೆ ಯಾವ ರೀತಿ ನಿಲ್ತಾರೆ ಸರ್? ಪೂರ್ಣ ಪ್ರಮಾಣ ನೋಡ್ರಿ. ಹೈಕಮಾಂಡ್ ಮನವರಿಕೆ ಮಾಡಿಕೊಡ್ತು. ಹೈಕಮಾಂಡ್ ಇಲ್ಲಪ್ಪ ತಪ್ಪು ಅಂತ ಹೇಳಿದ್ರೆ ನಾವೆಲ್ಲ ಅವ್ರು ಏನು ಹೇಳ್ತಾರೆ ಹೈಕಮಾಂಡ್ ಹೇಳ್ದಂಗೆ ಕೇಳಕ್ಕೆ ರೆಡಿ ಇದೆ. ನಾವು ವಫ್ ಹೋರಾಟ ಇಡೀ ದೇಶಕ್ಕೆ ಮಾರಕದು, ರಾಜ್ಯಕ್ಕೆಲ್ಲ. ಅದನ್ನು ನಮ್ಮ ವಿಜೇಂದ್ರ ಸಾಹೇಬರು ಮನ್ಯಾಗ ಕೂತರು, 2 ಸಲ ಪ್ರತಿಭಟನೆಗೆ ಟೈಮ್ ಕೊಟ್ಟರು. ನೀವೇ ನೋಡಿ, ದಿಲ್ಲಿಗೆ ಹೋದ, ಒಂದ್ಸಲ ಇಲ್ಲಿ ಶಿವಮೊಗ್ಗ ಹೋದ. ಅವ್ನು ಸೀರಿಯಸ್ ಇಲ್ಲ. ಅವ್ನು ದಯವಿಟ್ಟು ಮಣ್ಣು ಮಾಡ್ಕೋತೀನಿ, ಅವ್ನಿಗೆ ನೀಗೋದಿಲ್ಲ. ರಾಜ್ಯಾಧ್ಯಕ್ಷ ಬೇರೆ ಕೊಡೋದು ಒಳ್ಳೆಯದು. ಯಾಕಂದ್ರೆ ಯಡಿಯೂರಪ್ಪರು ಹುಟ್ಟು ಹೋರಾಟಗಾರ, ಅವ್ರ ಧೂಳು ಸಹಿತ ಆಗೋದಿಲ್ಲ ವಿಜೇಂದ್ರ. ಅವಂಗೆ ಅದು ಹೊಂದೋದಿಲ್ಲ. ಅವ್ನು ಸಣ್ಣ ವಯಸ್ಸಾಗಿ ಏನು ಪ್ಯಾಂಟ್ ಹಾಕೊಂಡು, ಜಿನ್ ಪ್ಯಾಂಟ್ ಹಾಕೊಂಡು, ಟಿ ಶರ್ಟ್ ಹಾಕೊಂಡು ಮಾಡೋಂಥ ರಾಜಕೀಯ ಅವಂಗೆ ಹೊಂದೋದಿಲ್ಲ. ಮುಂದಿನ ದಿನ ಮತ್ತೊಂದು 4 ವರ್ಷ ಬಿಟ್ಟು ಬೇಕಾದ್ರೆ ಮತ್ತೆ ಸೀನಿಯರ್ ಬೇಕಾದ್ರೆ ಆಗಲಿ. ಈಗ ನಮ್ಮ ಪಕ್ಷದ ಒಳ್ಳೆಯ ವಾತಾವರಣ ಇದೆ. ಎಂಥ ವಾತಾವರಣದಾಗ ನಾವು 3 ಸೀಟ್ ಸೋತು ನಾಚಿಕೆ ಪಡ್ಬೇಕು. ನಾವು 3 ಸೀಟ್ ಸೋತು ಅಂದ್ರೆ ನಾಚಿಕೆ ಪಡಬೇಕು. ಅದು ಮತ್ತೆ ಏನಂತಾರೋ ನಮ್ಮಿಂದ ಸೋತದ್ದು ನಾಚಬೇಕು. ಅವರು ಒಂದೇ ಸ್ಟೇಟ್ಮೆಂಟ್ ವಿಜೇಂದ್ರ ಅವ್ರದ್ದು ಏನಂತೆ, ನಾವು ಉಪಚುನಾವಣೆ ಭಾಳ ಸೀರಿಯಸ್ ತೊಗೊಂಡಿಲ್ಲ ಅಂತ ಅವರೇ ಕೊಟ್ಟಾರೆ. ಅಂದರೆ ಎಷ್ಟು ಬೇಜವಾಬ್ದಾರಿ ಅಧ್ಯಕ್ಷ ಇಂಥವ್ರು ಇರೋದ್ರಿಂದ ಮಾಡಿರಿ. ಸ್ವಲ್ಪ ಮಾಧ್ಯಮ ಮಿತ್ರದಲ್ಲಿ ನಿಮ್ಮ ಆ್ಯಂಕರು ಕೂತು ಹೇಳ್ತಾರಲ್ಲ, ಆ ಹುಲಿ ಬಿಡ್ರಿ. ನಿಜವಾದ ಏನಪ್ಪ ಅಂತ ತೋರಿಸ್ರಿ. ನಮ್ಮ ಹೈಕಮಾಂಡ್ ಕೊನೆಗೆ ಏನು ಹೇಳ್ತಾರೆ ಕೇಳಕ್ಕೆ ರೆಡಿ ಇದ್ದೀವಿ. ನಾವು ಹೈಕಮಾಂಡ್ ಬಿಟ್ಟು ನಾವಿಲ್ಲ, ರಾಷ್ಟ್ರೀಯ ಪಕ್ಷ ನಾವು ಅದರಲ್ಲಿ ಒಳ್ಳೆಯದನ್ನು ಮಾಡ್ತೀವಿ. ನೀವು ವಿಜೇಂದ್ರ ಅವ್ರಿಗೆ ದಯವಿಟ್ಟು ಪ್ರತಿಭಟನೆ ಬಿಟ್ಟು ನಾವು ಪಕ್ಷದ ಚೌಕಟ್ಟಿನ ಹೋರಾಡ್ದು ನಾವು. ಕೊನೆ ಪ್ರಶ್ನೆ ಸರ್, ಈಗ ನಾಳೆ ದೆಹಲಿ ನಾಯಕರನ್ನು ಭೇಟಿ ಆಗ್ತೇನೆ ಅಂತ ಇದ್ದೀರಿ, ವಿಜೇಂದ್ರ ಅವ್ರನ್ನ ಬದಲಾವಣೆ ಮಾಡಬೇಕು ನೋಡ್ರಿ. ನಾವು ನಾಯಕರು ಬಿಡಕ್ಕೆ ಹೊಂಟಿಲ್ಲ. ನಾವು JPC ಬಿಜಾಪುರದಲ್ಲಿ ನಮ್ಗೆ ನಾನು ಟೂರ್ ಮಾಡ್ಕೊಂಡು ವರದಿ ಕೊಡಪ್ಪ ಅಂತ ಹೇಳಿದರೆ ಮೊದಲೇ ಅಂತೂ ಮುಗೀತು. ಅದು ವರದಿ ಕೊಡಕ್ಕೆ ಹೊಂಟ್ರಿ. ನಾವು ಯಾರು ಹೈಕಮಾಂಡ್ ಭೇಟಿಯಾಗ ವರದಿ ಯಾರು ಕೊಡಕ್ಕೆ ಹೊಂಟಿಲ್ಲ. ಸಾಮಾನ್ಯವಾಗಿ ಸಿಕ್ಕರೆ ಭೇಟಿಯಾಕು, ಬಟ್ ನಾವು ಅವರು ಭೇಟಿಯಾಗೋ ಉದ್ದೇಶ ಇಲ್ಲ. ನಾವು ಜಾಯಿಂಟ್ ಪರ್ಮನೆಂಟ್ ಕಮಿಟಿ ಅಧ್ಯಕ್ಷರು ಮತ್ತು ಮೆಂಬರ್ಗೂ ಭೇಟಿಯಾಗಿ ನಾವು ವರದಿ ಕೊಡಕ್ಕೆ ಹೊಂಟಿದ್ದೀವಿ. ಥ್ಯಾಂಕ್ ಯು. ನೋ ನಾವು ಏನು ಬೇಡ.
ನಮ್ಗೆ ಏನು ಬೇಡ, ಯತ್ನ ಬೇಡ, ರಮೇಶ್ ಜಾರಕಿಹೊಳಿ ಯಾರಿಗೂ ಬೇಡ. ಯಾರು ಮಾಡಲಿ ಸಮರ್ಥ ಅಧ್ಯಕ್ಷ ಕೊಡ್ರಿ. ನಮ್ಗೆ ಒಂದೇ ಜಾತಿ ಸೀಮಿತವಾಗಂತ ಅಧ್ಯಕ್ಷ ಕೊಡ್ರಿ, ಎಲ್ಲ ಸಮುದಾಯ ವಿಶ್ವಾಸವಂತ ಅಧ್ಯಕ್ಷ ಕೊಡ್ರಿ. ಥ್ಯಾಂಕ್ ಯು. ನೀವು ಬಿಜೆಪಿ ಅಧಿಕಾರ ಬರಕ್ಕೆ ನೀವು ಕಾರಣ ಸರ್. ಈಗ ನೀವು ಕೂಡ ಈಗ ಬಿಜೆಪಿಯಲ್ಲಿ ಹಿರಿಯ ನಾಯಕರು, ಬೆಳಗಾವಿ ಜಿಲ್ಲೆಯಲ್ಲೂ ಹಿರಿಯ ನಾಯಕರು, ಬಿಜೆಪಿ ಹಿರಿಯ ನಾಯಕರು, ಯಾರು ಆಗ್ಬೇಕು ಅಂತ ಹೇಳ್ತೀರಿ? ನಾವು ಹೇಳಕ್ ಸಾಧ್ಯ ಇಲ್ಲ. ಅಂದ್ರೆ ಈಗ ನಿಮ್ದು ಒಂದು ಒಪಿನಿಯನ್ ಇಲ್ಲ, ನಾವು ಒಪಿನಿಯನ್ ಕೇಳಿದಾಗ ಹೇಳ್ತೀವಿ. ಇಲ್ಲಿ ಹೇಳೋದು ಮಾಧ್ಯಮ ಹೇಳೋದು ಒಪಿನಿಯನ್ ರೈತರ ಪರವಾಗಿ ನಿಂತವ್ರಿಗೆ ಈಗ ಬಿಜೆಪಿಯಿಂದ ಸೋಕಾಸ್ ನೋಟಿಸ್ ಕೊಡುವಂತ ಕೆಲಸ ಆಗ್ತಿದೆ. ಈ ಬಗ್ಗೆ ಅಲ್ಲ, ನೀನ ಪಾಠಕರು ಸಹಿ ಮಾಡಿದ್ರಲ್ಲ, ನೀವ ಸ್ಥಾನಕ್ಕೆ ಬರ್ರಿ. ಕಟ್ಟ ಪೀಡಿ ಹಿಡಿದೋಸಾಗ ನಿಮ್ಗೆ ಸಿಟ್ಟು ಬರ್ತೈತಿಲ್ಲ. ತೋರ್ಸ್ಯಾರ ಕೊಟ್ಟಾರ, ಸಹಭಾಗ ಕೊಟ್ಟಾರ, ಅದಕ್ಕೆ ಉತ್ತರ ಕೊಡ್ತೀವಿ. ನಾವು ಉತ್ತರ ಕೊಡ್ತೀವಿ. ಥ್ಯಾಂಕ್ ಯು. ಎಸ್ ಸರ್, ಥ್ಯಾಂಕ್ ಯು. ಉಪಚುನಾವಣೆ ಸೀರಿಯಸ್ ಆಗಿ ತಗೊಂಡಿಲ್ಲ ಅಂತ ಹೇಳ್ತಾನೆ. ಎಷ್ಟು ಬೇಜವಾಬ್ದಾರಿ ಅಧ್ಯಕ್ಷ ಇವನು. ಎಂಥವರು ಇರೋದ್ರಿಂದ ಹೀಗಾಗ್ತಾ ಇದೆ. ಹೈಕಮಾಂಡ್ ಕೊನೆಗೆ ಏನು ಕೇಳುತ್ತೆ ಹೇಳ್ತೀವಿ, ಪಕ್ಷದ ಚೌಕಟ್ಟಿನಲ್ಲಿ ನಾವು ಹೋರಾಟ ಮಾಡ್ತೀವಿ ಎಂದರು. ನಾಯಕರ ಜೊತೆಗೆ ದೆಹಲಿಗೆ ಹೋಗ್ತಿಲ್ಲ, ಸಾಮಾನ್ಯವಾಗಿ ಸಿಕ್ಕರೆ ಭೇಟಿಯಾಗ್ತೀವಿ, ಸಮರ್ಥವಾಗಿ ಅಧ್ಯಕ್ಷರನ್ನ ನಮಗೆ ಕೊಡಿ ಅಂತೀವಿ. ವಿಜೇಂದ್ರಗೆ ಏಕವಚನದಲ್ಲಿ ರಮೇಶ್ ಜಾರಕಿಹೊಳಿ ವಾಗ್ದಾಳಿ ನಡೆಸಿದ್ರು. ರಾಜಶೇಖರ್ ಹಿರೇಮಠ್, KMM ಕನ್ನಡ, ಬೆಳಗಾವಿ.